ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ಅಲ್ಲ ಒಂದ್ ಬಾಳ ಇಲ್ಲಿ ಮಂಜು ಅಂದ್ರೆ ಮಲ್ಲಿಗೆ, ಮಲ್ಲಿಗೆ ಅಂದ್ರೆ ಮಂಜು. ಮಂಜು ನೀನಿಲ್ಲದೆ ನಾನು ಹೇಗಿರಲಿ? ಯಾಕೆ ಹೊಡಿತಾ ಇದೀಯಾ? ಗಂಡಂಗ್ ಮರ್ಯಾದೆ ಕೊಡ್ತಂಗ ಮಂಜು ಮಂಜು ಅಂತೆ. ಆಯ್ತು ರೀ, ಹಿಂಗ್ ಕರಿ. ನಿನಗೇನು ರೋಗ ಬಂತಿದ್ಯಾ ಮರ್ಯಾ? ಮದ್ವೆ ಆದಾಗ ರೀ ಅಂತ ಕರೆದ್ರೆ ಅಂದ್ರೆ ಪಂದ್ರೆ ಕುಂದ್ರೆ ಚಂದ್ರೆ ಅಂತ ಅನ್ಬೇಡ, ಹೆಸರು ಕರಿ ಅಂತ ಅಂದೆ. ಅವಾಗ ಅಂದೆ ಕಣೆ, ಇವಾಗ ಕರಿಬೇಡ. ನೀವೇ ತಾನೇ ರೂಢಿ ಮಾಡಿದ್ದು. ನಾನ್ ರೂಢಿ ಮಾಡ್ಕೊಂತ ಹೇಳಿದ್ದೆ ಕಣೆ, ಆದ್ರೆ ನೀವು ಅದಕ್ಕೆ ಅಡಿಕ್ಟ್ ಆಗಬಾರ್ದು, ಎಡಿಟ್ ಮಾಡ್ಕೋಬೇಕೆಲ್ಲ. ಹೂ ನಾನ್ ಬಂದಿದ್ನಾ? ಏನ ಹೂ ನಾನ್ ಬಂದಿದ್ನಾ? ಬಂದಿದ್ದ ಕಣೆ. ಹೂ ತಗೊಂಡ್ರಾ? ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಯಾಕೆ ತಗೋಬೇಕು? ಯಾಕೆ ತಗೋಬೇಕೆ? ಅಲ್ಲ ಒಂದ್ ಮೊಳ ಆದ್ರೂ ಹೂ ತಗೊಂಡಿಲ್ಲ ಅಂದ್ರೆ ಸತ್ತೋಗ್ತೇನೆ ನೀನು. ಸತ್ತೋಗ್ತೀಯ. ಹೆಂಡತಿಗೆ ಹೂ ಕೊಡ್ಬೇಕು ಅನ್ನಷ್ಟು ತೊಗೊಂಬಂದಿರ್ತೀನಿ ನಿಮ್ಗೆ. ನೀನು ಸತ್ತೋಗೋ. ಒಂದ್ ಲಾರಿ ಹೂ ತಂದು ನೀನ್ ನೆನೆದ ಮೇಲೆ ಸುರಿತೀನಿ. ನಿಂಗೆ ಹೂವ ಸುರಿದೆ ಏನೋ ಅಂತ. ಮದ್ವೆ ಅದು ಹೊಸರಲ್ಲಿ ತಂತಂದು ಇಟ್ಟಿಟ್ಟು ನೀವೇ ತಾನೇ ನನಗೆ ರೂಢಿ ಮಾಡಿ ಸತ್ತಿತ್ತು. ನಾನ್ ರೂಢಿ ಮಾಡ್ತೀನಿ ಕಣೆ. ಅದು ನನ್ನ ಹೋಗ್ಲಿ ಹೇಳಿದ್ನಲ್ಲ, ಎಡಿಟ್ ಮಾಡ್ಕೋಬೇಕು. ಅದನ್ನ ರೂಢಿ ಮಾಡ್ತಾ ಇದ್ದೀನಿ. ಡೈಲಿ ಹೂವ ತಗೊಬನ್ನಿ ಅನ್ನಬಾರ್ದು. ಸರಿ ಹಾಳಾಗೋಗ್ಲಿ, ನಂಗೆ ನಿದ್ದೆ ಬರ್ತಿದೆ, ಬನ್ನಿ. ಇಷ್ಟೊಂದು ಪ್ರತ್ಯೇಕನು ಜಗಳ ಆಡಿದ್ದು ಕಡೆ ಈ ಟೈಮಲ್ಲಿ ಎಂತ ನಿದ್ದೆನೆ ನಿಂದು? ಅದೆಲ್ಲ ನನಗೆ ಗೊತ್ತಿಲ್ಲ, ನಂಗೆ ನಿದ್ದೆ ಬರ್ತಿದೆ, ಬನ್ನಿ. ನಾನ್ ಬರಲ್ಲ ರೀ, ಬನ್ರಿ. ನಂಗೆ ನನಗೆ ಸೊಂಟ ಮುರಿದೈತೆ ಕಣೆ, ನನ್ನ ಕೈಲಿ ಬರಕ್ಕಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ಬನ್ನಿ ಅಂತ ಅಷ್ಟೇ. ಡಾಕ್ಟರ್ ಹೇಳೋರ ಕಣೆ, ಸೊಂಟ ಸರಿಯಾಗೋವರೆಗೂ ಮಂಚದ ಮೇಲೆ ಹತ್ತಬಾರ್ದು ಅಂತ. ರೀ, ನನಗೆ ನೀವು ನೆಪ ಹೇಳ್ಬೇಡಿ, ಒಳಗ್ ಬನ್ನಿ. ಲೇ, ಪ್ರೀತಿಯಿಂದ ಮಾಡಿದ್ರೆ ಸಂಸಾರ ಕಣೆ, ಬಲವಂತಿಂದ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಕಣೆ. ರೀ, ಒಳಗ್ ಬನ್ರಿ. ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ. ಬಿಡೆ 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 ಬಿಡೆ. ವ್ಯಾಪಾರ ಸಿಗುತ್ತೀವ ಹುಡುಗಿರಿಗೆ, ಬ್ಯಾಡ ಶಿಕ್ಷೆ ಗಂಡಸ್ರಿಗೆ. ಹೆಂಗೋ ಇದ್ವಿ ನಾವು ತಕ ಮಟ್ಟಿಗೆ. ಏನು ಕರ್ಮ ಗುರು ಇದು. ಮದುವೆನೇ ಆಗ್ಬಾರ್ದಾಯ್ತು. ಬ್ಯಾಚುಲರ್ ಆಗಿದ್ದಿದ್ರೆ ಸೂಪರ್ ಆಗಿರ್ತಾಯ್ತಮ್ಮ. ರೀ, ನಾವು ನಿದ್ದೆ ಕಂಪ್ಲೀಟ್ ಆಗಿಲ್ಲ, ಬನ್ನಿ. ಎಪ್ಪತ್ತು. ಅಮ್ಮ, ಅಯ್ಯಯ್ಯೋ, 70 ವರ್ಷ ಕಳೆದೇ ಹೋಯ್ತು. ಅಮ್ಮ, ಈ 70 ವರ್ಷದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿದೀವಿ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಾವು ಸಾಧನೆ ಮಾಡಿದ್ದೇನೂ ಇಲ್ಲ. ನನ್ನ ಹೆಂಡ್ತಿನೇ ಸಾಧನೆ ಮಾಡ್ಬಿಟ್ಟವಳೆ ಮೇಡಮ್. ಏನ್ರಿ? ಓಯ್, ಏನೇ? ಅಯ್ಯೋ, ಎಲ್ಲೋದ್ರು ಇವ್ರು? ನಂಗ್ ನಿದ್ದೆ ಬರ್ತಾ ಇದೆ, ಬನ್ರಿ. ರಮ್ಮಿ ರಮ್ಮಿ ಆದ್ರೂ ಇದ್ದು ನನ್ನ ಬಾಳು ಹೆಚ್ಚು ಕಮ್ಮಿ. ಮಲ್ಲಿಗೆ 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 ಮಲ್ಲಿಗೆ. ಮಂಜುಸ, ವರ್ಷ ಪೂರ್ತಿ ನಾನು ಹೂ ಆಗ್ತಾ ಇದ್ದೀನಿ. ಹೂ ತಗಂತೀರಾ ಒಳಗ್ ಹೋಗ್ತೀರಾ? ಹೂ ತಗಂತೀರಾ ಒಳಗ್ ಹೋಗ್ತೀರಾ? ನನ್ನ ಸಂಸಾರ ಹಾಳು ಮಾಡಕ್ ನೀನು ಒಬ್ಬ ಇದ್ದೆ ಸಾಕು ಕಣ. ಮಂಜುಸ,
ಗುರು. ಹಾಯ್ ಮುದುಕ, ಹಾಯ್, ನಂಗ್ ನಿದ್ದೆ ಬರ್ತದೆ ಬಾ. ಒಟ್ಟು ಇವತ್ತು ಏನ್ ಎರಡೆರಡು ಖುಷಿ ಅಂದ್ರೆ ನನ್ಗೆ ಈ ವಾರದಲ್ಲಿ ಒಂದು ಜಗಪ್ಪ ಒಂದ್ ಕಡೆ, ಇನ್ನೊಂದು ಇವನು. ಇದ್ರ ನೋಡಕ್ ಖುಷಿ ಆಗತ್ಕೊಳ. ನಿಮ್ಗೆ ಯಾರಾದ್ರೂ ಟಾರ್ಚರ್ ಕೊಡೋದನ್ನ. ನಮ್ಮ ರಚ್ಚಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳೋಣ. ರಚ್ಚಿ, ನಂಗೆ ಶಿವು ನೀನ್ ಮಾಡಿದಂತ ಹಠ ತೊಟ್ಟ ಚಕ್ರವರ್ತಿ ಇವಾಗ ಹಠ ತೊಟ್ಬಿಟ್ಟಿದೆ. ಮಂಜುನ ಫುಲ್ಲು ಸ್ಕಿಟ್ಟಲ್ಲಿ ಮಲಗಿಸ್ಬಿಡ್ಬೇಕು ಅಂತ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಮಂಜುದು ನಮ್ ಪಾವಗಾಡಂದೆ. ನೀನ್ ಆಕ್ಟಿಂಗೇ ಮಾಡಿಲ್ಲ ಅಲ್ವಾ ಮಗ, ಯು ಆರ್ ವೆರಿ ನ್ಯಾಚುರಲ್ ಅಲ್ಲ. ನಗ್ತಿದೆ ಒಂದ್ ಕಡೆ. ಖುಷಿ ನಿನಗೆ ಇಂತ ಎಲ್ಲ ಬಂದ್ರೆ. ಅಂತೂ ಇಂತೂ ಏನೋ ಮಾಡಿದ್ಯಲ್ಲ ಸ್ಕಿಟ್ಟಲ್ಲಿ. ಬಂದು ಕಾಣಿದ್ದು ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ನನಗೆ. ಅಂಡ್ ಪಾವಗಡ, ಯು ನೇಲ್ಡ್ ಇಟ್ ಪಾವಗಡ. ಆಸ್ ಯೂಶುವಲ್ ನಿಮ್ಮ ಸ್ಕಿಟ್ ಭಯಂಕರ ಭರ್ಜರಿ ಆಗಿತ್ತು. ಮಜಾ ಸಿಕ್ತು, ಮಜಾ ಬಂತು ನಮ್ಗೂನು. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ, ಏನು ಆ್ಯಕ್ಚುಲಿ ಸ್ಕಿಟ್ಟು, ಮದುವೆ ಆದ ತಕ್ಷಣ ಅವಳು ಕರಿತಾಳೆ, ನೀವು ಒಳಗೆ ಹೋಗ್ತೀರಾ, ಕಡ್ಡಿ ಎಲ್ಲ ಆಡ್ಸಿರಾ, ಆಮೇಲೆ ಟಯರ್ಡ್ ಆಗ್ತೀರಾ. ಕಡ್ಡಿ ಎಲ್ಲ ಆಡ್ಸಿದಾಗ ಏನಕ್ಕೆ ಟಯರ್ಡ್ ಆಗಬೇಕು? ಅದು ಯಾವುದೋ ಒಂದು ಗಿಡ ಎಲ್ಲ ಆಡ್ಸಿದ್ರೆ ಅಷ್ಟು ಟಯರ್ಡ್ ಆಗತ್ತಾ? ಎಷ್ಟು ನಾನು ಟ್ರೈ ಮಾಡ್ತೀನಿ ನೋಡೋಣ. ವಾಟ್ ಎವರ್ ಇಟ್ ಈಸ್, ಇಟ್ ವಾಸ್ ಎಂಟರ್ಟೈನಿಂಗ್. ಅರ್ಧ ಪರ್ಫಾರ್ಮೆನ್ಸ್ ಅಲ್ಲಿ ತಿಂದಾಕಿದ್ದೀರಾ. ಬೋತ್ ರಾಗು ಲ್ಯಾಗು ಪ್ಯಾರ್ ಆಸ್ ಯೂಶುವಲ್ ಹಿಟ್ ಆಗಿದೆ. ನಮ್ಮ ಶಿವು ಚೆನ್ನಾಗಿತ್ತು. ಕಂಟೆಂಟ್ ಏನು ಅಂತ ಕೇಳಿದ್ರೆ ಏನು ಅರ್ಥ ಆಗಿಲ್ಲ, ಬಟ್ ಮಜಾ ಇತ್ತು. ಅದೇ ಮಜಾ ಬರ್ತಾ. ಸೀಸನ್ 3 ಮಜಾ ಜೋರು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಗ್ಸಿದಕ್ಕೆ ಎಷ್ಟೊಂದು ಇದೇ ತರ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡ್ತಾ ಇರಿ, ಓಕೆನಾ? ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ನಮ್ಮನ್ನ ಅಂತಾರೆ ಕೂಲಿ. ಅಣ್ಣ ಅಣ್ಣ, ಯಾಕಣ್ಣ ನನ್ನ ಕೆಲ್ಸಕ್ಕೆ ಬರಬೇಡ ಅಂದಂತೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೆರ್ದೋಲ್ ಹೊಡೆದು ಹೊರಗೆ ಹಾಕ್ಬೇಕು. ಗುರು ಸರ್, ಮೊನ್ನೆ ಬಾತ್ರೂಮ್ ಕಟ್ಸಕ್ಕೆ ಆರ್ಡರ್ ಬಂದಿತ್ತು. ಇವನಿಗೆ ಕೆಲಸ ಮಾಡಕ್ ಬಿಟ್ರೆ 4 ಗೋಡೆ ಬುಸ್ಬಿಟ್ಟು ಡೋರ್ ಹಾಕಿಲ್ಲ ಆಸಾಮಿ. ಅಣ್ಣ ಅದೇನಾಯ್ತು ಗೊತ್ತಾ, ಈ ಇಟ್ಕೆ ಎತ್ಕೊಡೋ ಗಂಗಮ್ಮ ಅಣ್ಣ ಕಾಮಿಡಿ ವಿಡಿಯೋ ಮಾಡಿ ಡಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಅಂತ ಡಿಂಗ್ ಡಂಗ್ ಹಾಕೋಣ ಅಂತ ಅಂದ್ಲು. ಆ ಹುಮ್ಮಸ್ಸಲ್ಲಿ ಬಾಗ್ಲಿಡದೆ ಮರ್ತೋಯ್ತು. ನಿಂದು ಗಂಗಮ್ಮಂದು ಕೆಮಿಸ್ಟ್ರಿ ಆಚೆ ಹಿಡ್ಕೋ. ಎಲ್ಲರೂ ಬರೀ ನನಗೆ ತೊಂದರೆ ಕೊಡಾರೆ ಆದ್ರೂ, ಹಿಂಸೆ ಕೊಡಾರಾದ್ರೂ ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಅಣ್ಣ 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 ಅಯ್ಯೋ, ಇದೇನೋ ಗೋಪಾಲ, ಮುಖ ಒಳ್ಳೆ ಒದ್ದೆ ಆಗಿರೋ ರೊಟ್ಟು ಬಾಕ್ಸ್ ಆದಂಗ ಆಗದೆ. ಅಣ್ಣ ಕೆಲ್ಸಕ್ ಬರ್ಬೇಡ ಅನ್ಬಿಟ್ರು. ಅಂತದ್ ನೀನೇನು ಮಾಡ್ದೆ? ನಾ ಏನು ಮಾಡ್ಲೇ ಇಲ್ಲಪ್ಪ. ಮತ್ತೆ ಏನು ಕೆಲ್ಸ ಮಾಡ್ದೆ? ಸುಮ್ನೆ ನಿಂಗೇನ್ ಕೆಲ್ಸಕ್ಕೆ ಇಟ್ಕೊಂತಾರೆ? ಅಯ್ಯೋ ಅದಂಗಲ್ಲ, ನಾನ್ ಏನು ತಪ್ಪೇ ಮಾಡ್ಲಿಲ್ಲ ಅಂತೀನಿ, ಆದ್ರೂ ಕೆಲ್ಸಕ್ ಬರ್ಬೇಡ ಅಂತ ಅಂದ್ಬಿಟ್ರು. ಓ ಹಂಗ, ಹೋಗ್ಲಿ ಬಿಡು. ನನ್ ಮಗಂಗ್ ಹೇಳಿ ನಾನ್ ನಿಂಗ್ ಕೆಲ್ಸ ಕೊಡಿಸ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅಮ್ಮನ್ನೇ ನೋಡ್ದಂಗಾಗುತ್ತಮ್ಮ. ಅಯ್ಯೋ, ನಿಮ್ಮಮ್ಮ ನನ್ನಷ್ಟು ಚೆನ್ನಾಗಿದ್ದಾರೇನೋ? ಕೊಡ್ತೋನಮ್ಮ, ನಿಮ್ಮಷ್ಟೇನ್ ಚೆನ್ನಾಗಿಲ್ಲ. ಓ ಥ್ಯಾಂಕ್ ಯು. ನಿನ್ಗಿನ್ ಚೆನ್ನಾಗಿದ್ದಾರೆ. ಯಾರಿಗೂ ಹೇಳ್ಬೇಡ ಗೋಪಾಲ, ನಾನ್ ನನ್ನ ಮಗಂಗ್ ಹೇಳಿ ಕೆಲ್ಸ ಕೊಡಿಸ್ತೀನಿ. ಅಮ್ಮ. ಗೋಪಾಲ, ಅಯ್ಯ ಇದ್ಯಾಕ ಮುಖ ಹಿಂಗ್ ಇಟ್ಕೊಂಡಿದ್ಯಾ? ಅಣ್ಣ ನಾಳೆಯಿಂದ ಕೆಲ್ಸಕ್ ಬರ್ಬೇಡ ಅಂದ್ಬಿಟ್ರು. ಯಾಕೆ? ಅಯ್ಯೋ, ಆ ಇಟ್ಕೆ ಎತ್ಕೊಡೆ ಗಂಗಮ್ಮಂಗು ನನ್ಗೂ ಸಂಬಂಧ ಅದೇ ಅಂತ ಊರ್ ತುಂಬಾ ಪುಕ್ಕಾರು. ಫುಲ್ ಇಂಡಸ್ಟ್ರಿಲಿ ನಮ್ದೇ ಮಾತು. ಇಲ್ಲ, ಕಾಂಕ್ರೀಟ್ ಇಂಡಸ್ಟ್ರಿಲಿ. ಗೋಪಾಲ, ನಾನ್ ಹೇಳ್ತಿದ್ದೀನಿ ಕೇಳು. ನೀನ್ ಯಾರ ಹತ್ರನೂ ಹೆಲ್ಪ್ ಕೇಳ್ಬೇಡ. ಈ ಮನೆ ದಂಡ ಪಿಂಡಗಳ ಜಾಸ್ತಿ. ನಾನೇನ್ ಕೆಲ್ಸ ಕೊಡಿಸ್ತೀನಿ ನಿನ್ಗೆ. ಗೋಪಾಲ ಅಮ್ಮ, ಈ ಮನೇಲಿ ಯಾರು ಹೇಳ್ದಂಗ್ ನಡೆಯುತ್ತೆ ಅಂತ ನಾನ್ ಹಿಂಗ್ ತೋರಿಸ್ತೀನಿ. ಈ ಮನೇಲಿ ಅವಳು ನನ್ನ ಮಗ ನಾಯಿ ಹಂಗ್ ನೋಡ್ತಾನೆ, ನನ್ನ ದೇವ್ರ ಹಂಗ್ ನೋಡ್ತಾನೆ. ಹಂಗಾದ್ರೆ ನೀವೇ ಒಂದ್ ಮಾತು ಹೇಳ್ಬಿಡಿ. ಗೋಪಾಲ, ಗೋಪಾಲ ಬಾರ್ಲಾ. ಇವಳು ಹೇಳ್ಬಿಟ್ಲು, ಇವನ್ ಕೇಳ್ಬಿಟ್ಟ. ನಾನ್ ಹೇಳ್ತೀನಿ ಬಾ. ನಾನು ಹೇಳ್ತೀನಿ. ನಾನು 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 ಏ ಮುಕ್ಕೆ, ಏನೇ ಬಿಡಕೈ. ಕೂತ್ಕೋ. ಏನ್
ಏನಿದು ಏನಿದು ತಾಳಿ ನೋಡ್ದ ಅವ್ರು ಕಟ್ಟಿರೋ ತಾಳಿ ನೋಡ್ದ ಅಂದ್ಮೇಲೆ ನಾನ್ ಹೇಳ್ದಂಗ್ ತಾನೇ ಕೇಳ್ತಾರೆ ಗೋಪಾಲ ಅಮ್ಮ ಏನೋ ಇದು ಹೊಟ್ಟೆ ಈ ಹೊಟ್ಟೆಲೆ ಅವನ್ನ ಹೊತ್ತು ಹೊತ್ತು ಸಾಕಿದೀನಿ ನನ್ನ ಮಾತು ಕೇಳ್ತಾನ ಈ ಮಿಟಕಾಡಿ ಮಾತು ಕೇಳ್ತಾನ ತಾಳಿಗಿಂತ ಹೊಟ್ಟೆಗೆ ಪವರ್ ಜಾಸ್ತಿ. ಅಯ್ಯ ನಿನ್ ಮುಖಕ್ಕೆ ನನ್ ಅಕ್ಕ ಸಿಗಾಕಲ್ಲೇ ನಾನು ಅವ್ರ ತಾಳಿ ಕಟ್ಟಿರೋ ಹೆಂಡತಿ ನಾನೇನ್ ಕೆಲ್ಸ ಕೊಡಿಸ್ತೀನಿ ಇದು ಸತ್ಯ 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 ಅಯ್ಯಯ್ಯಯ್ಯೋ ಮಿತ್ರಿ ಲೇ ಪಾಪ ಕೆಲಸದವನು ಅಂತ ನೋಡ್ದೆ ಅವನ ಮೇಲೆ ಕೈ ಮಾಡ್ತೀಯೇನೆ ಗೋಪಾಲ ಪಾಕದ ಎದ್ದೇಳು ಏಟಾಯ್ತೇನಾ ಆಗದೆ ಇರುತ್ತಾ ಲೇ ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಅವನ್ನ ರುಬ್ಬಿ 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 ಗೋಪಾಲ ನೀನ್ ಯಾಕೆ ಕೆಳಗ್ ಬಿದ್ದೆ ಮ್ಯಾಕ್ ಬಂದ್ ಕುತ್ಕ ಅಮ್ಮ ನಿಮ್ ಕಾಲಿಗೆ ಬೀಳ್ತೀನಮ್ಮ ಇಲ್ಲಿ 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 ನಿಮ್ ಕಾಲಿಗೆ ಬೀಳ್ತೀನಮ್ಮ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ನಾನು ಬಿಟ್ಬಿಡಿ ನೀವು ಬೇಡ ನಿಮ್ ಕೆಲ್ಸನೂ ಬೇಡ ಹಿಂಗಂದ್ರೆ ಹೆಂಗೆ ನನ್ನ ಮಗಂಗೆ ನಿನ್ ಕೆಲ್ಸ ಕೊಡ್ತೀನಿ ಸುಮ್ನೆ ಇರು ಮಗ ಏ ಗೋಪಾಲ ಆ ಬಿತ್ರಿ ನಂಬ್ಕೋಬೇಡ ನಾನ್ ಕೆಲ್ಸ ಕೊಡಿಸ್ತೀನಿ ಏಯ್ ಎಲ್ಲ ನನ್ನ ಮಗ ಅಯ್ಯೋ ನನ್ ಗಂಡ ಕಾಣಿಸ್ತಿಲ್ವಾ ಅಯ್ಯೋ ರೀ ಅಯ್ಯೋ 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 ಲೇ ಎಲ್ಲೇ ನನ್ ಗಂಡ ಇದು ಎಕ್ಸ್ಕ್ಯೂಸ್ ಮೀ ಅವಿನಾಶ್ ಅವ್ರ ಮನೇನಾ ಓ ಗೋಪಾಲ ನೀನು ನನ್ನ ಲಗೇಜ್ ಎಲ್ಲ ತಗೊಂಡ್ ಒಳಗಿಟ್ಬಿಡು ಅವಿ ಅವ್ರ ರೂಮ್ ಯಾವುದು ಅದು ಇದಾ ಹಾ 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 ಬಾರಿ ಇಲ್ಲಿ ನಿಂತ್ಕೊಡೆ ಯಾವಳೆ ನೀನು ಒಳ್ಳೆ ಮಹಾರಾಣಿ ನುಗ್ದಂಗ್ ನುಗ್ತಾ ಇದೆಯಲ್ಲ ಓ ಗಾಡ್ ವಾಟ್ ತಗೊಳ್ಳಿ ಪ್ಲೀಸ್ ಲೇ ತಾಳಿ ಕಟ್ಟಿರೋ ಹೆಂಡತಿ ಇಲ್ಲಿರುವಾಗ ನೀನ್ ಯಾವಳೆ ನೆಕ್ಸ್ಟ್ ಪೇಜ್ ತೆಗೀರಿ ಅಂದ್ರೆ ಎಲ್ಲ ಆಗೋಗಿದ್ಯಾ ನಾನು ಬದುಕಿರುವಾಗ ಇದೆಲ್ಲ ಸಾಧ್ಯನೇ ಇಲ್ಲ ಎಲ್ಲಿ ಅವನು ಏಯ್ ಯಾವಳ ಅವಳು ಬಿತ್ರಿ ಚಿನ್ನ ನೀನ್ ಒಳಗೋಗ್ ಚಿನ್ನ ಯಾವಳವಳು ಇಷ್ಟೆಲ್ಲ ಆದ್ಮೇಲೆ ಯಾರು ಅಂತ ಕೇಳ್ತಿಲ್ಲಮ್ಮ ಅವಳು ನನ್ನ ಹೆಂಡತಿ ಲೇ ಹೆತ್ತ ತಾಯಿ ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲೇ ಇರುವಾಗ ಇನ್ಯಾವಳನ್ನ ಕರ್ಕೊ ಬಂದ್ ನನ್ನ ಹೆಂಡತಿ ಅಂತಿದ್ಯಲ್ಲ ಮನುಷ್ಯನೇನೋ ನೀನು ಅಲ್ಲ ರೀ ಕಟ್ಕೊಂಡಿರೋ ಹೆಂಡತಿ ಇಲ್ಲೇ ಇರುವಾಗ ಯಾವಳ ಮಿಟಕಾಡಿನ ಕರ್ಕೊಂಡ್ ಬಂದು ನನ್ನ ಹೆಂಡತಿ ಅಂತಿರಲ್ಲ ನಿಮಗ್ ನಾಚಿಕೆ ಆಗಲ್ವೇನ್ರಿ ಮದ್ವೆ ಆಗ್ಬಿಟ್ರೆ ಸಾಕ ನಾನ್ ಖುಷಿಯಾಗಿರೋದ್ ಬೇಡವಾ ಅದಕ್ಕೆ ಅವಳ ಮದ್ವೆ ಆದೆ ಲೇ ಯಾವ್ಯಾವಳನ್ನ ಕರ್ಕೊಂಡ್ ಬಂದ್ರೆ ಒಪ್ಕೊಳಕ್ ಸಾಧ್ಯನೇ ಇಲ್ಲ ಕಣ ಬೇಡ ನಾನು ಮಗನಾಗಿ ನನ್ ಕರ್ತವ್ಯ ನಾನು ಮಾಡಿದೀನಿ ನಿಮ್ಮಿಬ್ರು ಕರ್ತವ್ಯ ನೀವು ಮಾಡ್ರಿ ಅಂದ್ರೆ ನೀವೀಗ ಏನ್ ಹೇಳ್ತಿದ್ದೀರಾ ಅವಳು ಇದೇ ಮನೇಲೆ ಇರ್ತಾಳೆ ನೀವಿಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕು ಯಾವ್ಯಾವ ಜೊತೆ ಅನುಸರಿಸ್ಕೊಂಡು ಹೋಗಕ್ ಆಗಲ್ಲ ಕಣ ಅವಳು ಸದಾ ನನ್ ಖುಷಿನ ಬಯಸ್ತಾಳೆ ನಿಮ್ಮಿಬ್ರು ತರ ಕಿತ್ತಾಡಲ್ಲ ನನ್ ಮದ್ವೆ ಆಗಿರೋ ಸರ್ಟಿಫಿಕೇಟ್ ಅಯ್ಯೋ 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 ಅಮ್ಮ ಮಗಳೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇಷ್ಟೆಲ್ಲ ಆದ್ಮೇಲೆ ಒಂದೇ ನಿಮಿಷ ನಾನು ಇಲ್ಲಿರಲ್ಲ ನಾನು ಹೋಗ್ತೀನಿ ಈ ಕಡೆ ಡೋರು ಹೋಗ್ತೀನಿ ಇರಮ್ಮ ನೀನಿರುವಾಗ್ಲೇ ಬಿಡಿಗಾಸು ಮರ್ಯಾದೆ ಸಿಗ್ಲಿಲ್ಲ ನೀವ್ ಹೋದ್ಮೇಲೆ ನನಗೇನ್ ಸಿಕ್ಕತ್ತು ನಮ್ ವೆಂಕಣ್ಣ ಹೇಳವ್ರೆ ನನ್ ಯಾಕ ನನ್ಗೆ ಮರ್ಯಾದೆ ಸಿಗದೆ ಇರೋ ನನ್ ಚಪ್ಪಲಿ ಕೂಡ ಇರಬಾರ್ದು ಅಂತ ನಾನು ನಿನ್ ಜೊತೆ ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೊಂಡ್ಬಿಡ್ತೀನಿ ಬಾರಮ್ಮ ಶಭಾಷ್ ಇಷ್ಟು ದಿನ ಹಾವು ಮುಂಗ್ಸಿ ಹೆಂಗ್ ಕಿತ್ತಾಡ್ತಿದ್ದವರು ಮನೆ ಬಿಟ್ಟೋಗುವಾಗ ಕಣ್ಣೀರ್ ಸುರ್ಸ್ಕೊಂಡು ಒಂದಾಗ್ಬಿಟ್ಟವ್ರೆ ಇದೇ ಒಗ್ಗಟ್ಟು ಮೊದ್ಲೇ ಇದ್ದಿದ್ರೆ ಈ ಮನೇಲಿ ಜಗಳ ಅನ್ನೋ ಮಾತೇ ಬರ್ತಿರ್ಲಿಲ್ಲ ಅತ್ತೆನ್ ಕಂಡ್ರೆ ಸೊಸೆಗಾಗಲ್ಲ ಸೊಸೆನ್ ಕಂಡ್ರೆ ಅತ್ತೆಗಾಗಲ್ಲ ನಿಮ್ಮಿಬ್ರು ಜಗಳದಲ್ಲಿ ಆ ಗಂಡು ಜೀವ ಪ್ರಾಣ ಬಿಡ್ತಾ ಇದೆ ಅಲ್ಲಮ್ಮ ಒಂದ್ ಕಾಲದಲ್ಲಿ ನೀವು ಈ ಮನೆಗ್ ಸೊಸೆಯಾಗಿ ಬಂದಿದ್ದು ಅನ್ನೋದೇ ಮರ್ತ್ಬಿಟ್ರಲ್ಲಮ್ಮ ಇನ್ನು ನೀವು ಮದ್ವೆ ಆಗಿ ಬಂದಷ್ಟರಲ್ಲಿ ಅತ್ತೆ ಅಮ್ಮ 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 ಅಂತ ಬಾಯಿ ತುಂಬ ಮಾತಾಡ್ತೀರಿ ಬಾಯಿ ಮಾತಲ್ಲಿರೋ ಪ್ರೀತಿ ಮನ್ಸಲ್ಲೂ ಇದ್ದಿದ್ರೆ ಜಗತ್ತಲ್ಲಿ ಯಾವ ಮನೇಲೂ ಅತ್ತೆ ಸೊಸೆ ಜಗಳನೇ ಇರ್ತಿರ್ಲಿಲ್ಲ ಅಲ್ಲ